ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾತೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಮನುಷ್ಯ ಗಂಧರ್ವರಾದ ಮೇಲೆ ಮನುಷ್ಯೋತ್ತಮರವರೆಗೆ ವಿಚಾರ ಮುಗಿದದ. ಮಾನುಷಾಸ್ತೇಷು ಗಂಧರ್ವ ತೇತು ಗಂಧರ್ವಾಃ ತೇಭ್ಯಃ ತೇಚ್ಚ ಶತಾವರಾಃ ತೇಭ್ಯಃ ಶತಾವರಾಶ್ಚೈವ ಮನುಷ್ಯೇಷು ಉತ್ತಮಾಗಣಾಃ ಅಂತಾಯಿತು. ದೇವಗಂಧರ್ವರು ಅಂದರೆ ಯಾರು, ಮನುಷ್ಯ ಗಂಧರ್ವರು ಅಂದರೆ ಯಾರು, ಅವರ ಕೆಳಗಿನ ಕಕ್ಷೆಯಲ್ಲಿ ಬರುವಂತಹ ಮನುಷ್ಯೋತ್ತಮರು ಅಂತ ಇಷ್ಟು ವಿಷಯವನ್ನು ಮುಗಿಸಿದ್ರು. ಈಗ ನಾವು ಅದರ ಮುಂದೆ ಪಂಚಾಂಶತೋ ದಶಾಂಶಾದ್ವಾ ಸ್ವಸ್ವಜಾತ್ಯಾಂ ಪರಸ್ಪರಂ ದೇವಸ್ತ್ರಿಯಃ ದಶಾಂಶೋನಾಃ ಸ್ವಪತಿಭ್ಯಃ ತಥಾ ಪರಾಃ ಅಷ್ಟಾಂಶೋನಾಃ ಪ್ರವಿಜ್ಞೇಯಾಃ ಯಾಸಾಂ ಮುಕ್ತೌ ಸಹ ಸ್ಥಿತಿಃ. ಇದು ಒಂದು ಘಟ್ಟ ಅದ. ಇದರಲ್ಲಿ ಎರಡು ವಿಷಯವನ್ನು ಹೇಳ್ಯಾರ ಉಪನಿಷತ್ನಲ್ಲಿ, ಪಂಗಿಶ್ರುತಿಯಲ್ಲಿ. ಎರಡು ಅಂಶ ಯಾವುದು ಅಂತಂದ್ರೆ, ಒಂದು ಸಮಾನವಾದ ಕಕ್ಷೆಯಲ್ಲಿ ದೇವತೆಗಳು ಬಂದಿದ್ದರೂ ಕೂಡ ಅದರಲ್ಲಿ ಪರಸ್ಪರವಾಗಿ 5 ಅಥವಾ 10 ಗುಣಗಳಿಂದ ವ್ಯತ್ಯಾಸ ಇದ್ದೇ ಇರ್ತದ. ಈ ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ, ಇಂದ್ರದೇವರು ಕಾಮದೇವರು ಇಬ್ಬರೂ ಕೂಡ ಸಮಾನವಾದ ಕಕ್ಷೆಯಲ್ಲಿ ಬಂದರೂ ಕೂಡ ಈ ಕಾಮದೇವರಿಗಿಂತ ಇಂದ್ರದೇವರು ಉತ್ತಮರೇ ಅದವರು ಎರಡೇ. ಆಮೇಲೆ ಮರುದ್ದೇವತೆಗಳು, ಗಣಪತಿ, ಅಶ್ವಿನಿ ದೇವತೆಗಳು ಇವರೆಲ್ಲ ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಬಂದರೂ ಕೂಡ ಅಶ್ವಿನಿ ದೇವತೆಗಳಿಗಿಂತಲೂ ಕೂಡ ಮರುದ್ದೇವತೆಗಳು ಶ್ರೇಷ್ಠ. ಅದರಲ್ಲೂ ಎಲ್ಲರೂ ಅಲ್ಲ, ಅದರಲ್ಲಿ ಕೆಲವರು. ಹೀಗಾಗಿ ತಮ್ಮ ತಮ್ಮ ಜಾತಿಯಲ್ಲೇ ಇದ್ದರೂ ಕೂಡ ಅದರ 5-10 ಗುಣಗಳ ವ್ಯತ್ಯಾಸ ಅನ್ನೋದು ಇದ್ದೇ ಇರ್ತದೆ. ಅಲ್ಲಲ್ಲ, ಕೆಳಗೆ ಹೇಳಿರ್ತಾರೆ. ಗರುಡಶೇಷ ರುದ್ರದೇವರಲ್ಲಿ ಗುಣಗಳ ವ್ಯತ್ಯಾಸ ಹೇಳಿಲ್ಲ, ಅಲ್ಲಿ ಪದವಿ ಪ್ರಯುಕ್ತ ಹೇಳ್ಯಾರ. ಅಂದ್ರೆ ಸಾಧನಾ ಇವ್ರದ್ದು ಒಂದು ಜಾಸ್ತಿ ಆಗ್ಯದ, ಸಾಧನ ಕಡಿಮೆ ಅದ ಅಂತ ಇಷ್ಟ ಹೇಳ್ಯಾರ. ಹಂಗೆ ವಾಯುದೇವರಿಗೂ ಬ್ರಹ್ಮದೇವರಿಗೂ ವಿಷಯ ಬರ್ತದೆ. ಸಮಾನ ಕಕ್ಷೆಯಲ್ಲೇ ಇದ್ದಾರ, ಗುಣಗಳಿಂದ ನ್ಯೂನತಾ ಏನಿಲ್ಲ. ಸಾಧನಾದೊಳಗೆ ಬ್ರಹ್ಮದೇವ್ರದ್ದು ಒಂದು ಕಲ್ಪ ಸಾಧನ ಜಾಸ್ತಿ ಆಗ್ಯದ, ವಾಯುದೇವ್ರದ್ದು ಒಂದು ಕಲ್ಪ ಸಾಧನ ಕಡಿಮೆ ಆಗ್ಯದ. ಆದರೆ ಒಂದು ಕಲ್ಪ ಸಾಧನೆ ಕಡಿಮೆ ಇದ್ದದ್ದರಿಂದ ವಾಯುದೇವರು ಬ್ರಹ್ಮದೇವರಿಗೆ ಗೌರವ ಕೊಡ್ತಾರೆ. ಸಮಾನರೇ ಇದ್ದಾರೆ, ಆದರೆ ಸಾಧನೆಯೊಳಗೆ ಅವ್ರು ಮುಂದಿದ್ದಾರಪ್ಪ. ಯದ್ಯಪಿ ನಮ್ಮದೇ ಕ್ಲಾಸ್, ಅವರು ನಮ್ಮ ಕ್ಲಾಸ್ ಒಳಗೆ ಇದ್ದಾರೆ, ನಾವೆಲ್ಲ ಹೆಗಲ ಮೇಲೆ ಕೈ ಹಾಕೊಂಡು ಅಡ್ಡಾಡೋರು. ಆದರೆ ಸ್ವಲ್ಪ ಬ್ರಿಲಿಯಂಟ್ ಸ್ಟೂಡೆಂಟ್ ಇದ್ದಾರೆ, ಗೌರವ ಕೊಡಬೇಕು ಅಂತ ಲೆಕ್ಕ. ಹಂಗೆ ವಾಯುದೇವರು ಕೂಡ ಬ್ರಹ್ಮದೇವರಿಗೆ ಗೌರವ ಕೊಡ್ತಾರೆ. ಗರುಡಶೇಷ ರುದ್ರದೇವರಲ್ಲಿ ಸಮಾನರಿದ್ದರಿಂದ ಗುಣಗಳ ಬಗ್ಗೆ ಏನು ಮಾತಾಡಿಲ್ಲ ನಾನು ನೋಡಿದ್ರೊಳಗೆ. ಈಗ ಇಲ್ಲಿ ಒಟ್ಟಾರೆ ಈಗ ಇಂದ್ರದೇವರು ಕಾಮ ಬಗ್ಗೆ ಹೇಳುವಾಗ ಇಷ್ಟು ವ್ಯತ್ಯಾಸ. ಆಮೇಲೆ ಈಗ ಇನ್ನೊಂದು ಹೇಳಿದ್ವಿ ನೋಡ್ರಿ ನಿನ್ನೆ, ಷಣ್ಮಹಿಷಿಯರಲ್ಲಿ ಹೇಳುವಾಗ ಜಾಂಬುವತಿ ಸ್ವಲ್ಪ ಮೇಲೆ ಉಳಿದವ್ರು ಕಡಿಮೆ ಅಂತ. ಹಿಂಗೆ ಇದಕ್ಕೆ ದೃಷ್ಟಾಂತ ಕೊಡ್ಲಿಕ್ಕತ್ತಾರೆ. ಏನಂತ, ದೇವಾದಿಶ್ವೇಷು ಸರ್ವೇಷು ಪ್ರೋಕ್ತ ಅಪಿ ವಿಶೇಷಿಣಃ. ಈ ಪ್ರೋಕ್ತ ಸರ್ವೇಷು ದೇವೇಶು ಅಪಿ ಅಂದರೆ ಏಷು ಸರ್ವೇಷು ದೇವಾದಿಷ್ವಪಿ, ಹಿಂದೆ ಹೇಳಿದ ಈ ಎಲ್ಲ ದೇವತೆಗಳಲ್ಲೂ ಕೂಡ ವಿಶೇಷಿಣಃ ಏನದ ಅಂತಂದ್ರೆ ವಿಶೇಷ ಭೇದ ಎಂಬುದು ಅದ. ವಿಶೇಷ ಅಂದರೆ ಹೆಚ್ಚು ಕಡಿಮೆ ಎಂಬುದು ಅದ. ಹೆಂಗಪ್ಪ ಅಂದ್ರೆ ಪಂಚಾಂಶತೋ ದಶಾಂಶಾದ್ವಾ 5-10 ಗುಣಗಳಿಂದ ವ್ಯತ್ಯಾಸ ಉಂಟು. ಸ್ವಸ್ವಜಾತ್ಯಾಂ, ಬೇರೆ ಎಲ್ಲ ತಮ್ಮ ಕಕ್ಷೆಯೊಳಗ ಜಾತಿಯಲ್ಲಿ. ಕೆಳಗಿಂದ್ರೊಳಗೆ ಹೇಳೋ ಪ್ರಶ್ನೆ ಇರಂಗೇ ಇಲ್ಲ, ಮೇಲಿಂದ್ರೊಳಗೂ ಹೇಳೋ ಅವಶ್ಯಕತೆ ಇರಂಗಿಲ್ಲ. ತಮ್ಮಲ್ಲಿ ಹೆಂಗೆ ಅಂದ್ರೆ ಪರಸ್ಪರಂ, ಪ್ರತ್ಯೇಕ ಇವ್ರಿಗೆ ಅವರು ಅವ್ರಿಗೆ ಇವರು ಅಂತ ತಿಳ್ಕೊಳ್ರಿ. ಸಾಮಾನ್ಯ ಅಷ್ಟೇ, ಸಾಧನೆಯೊಳಗೆ ಫರ್ಕ್ ಆಗ್ತದೆ. ರುದ್ರದೇವರು ಸಾಧನಾ ಮಾಡ್ಕೊಂಡು ಶೇಷದೇವರಾಗ್ತಾರೆ, ಗರುಡದೇವರಾಗೋದಿಲ್ಲ. ನೇರವಾಗಿ ಒಂದು ಜೀವ ಗರುಡದೇವರಾಗ್ಬಿಟ್ಟಿರ್ತದೆ. ಅದಕ್ಕೆ ರುದ್ರದೇವರಾಗಿ ಗರುಡದೇವರಾಗೋ ಪ್ರಸಂಗ ಇಲ್ಲ ಅಲ್ಲಿ. ಅದೊಂದು ವ್ಯತ್ಯಾಸದ ನಾವು ತಿಳ್ಕೊಂಡಿರ್ಬೇಕು. ಇಲ್ಲ, ಅವರು ನೇರ ಅಪಾಯಿಂಟ್, ಡೈರೆಕ್ಟ್ ಅಲ್ಲಿ ಅಪಾಯಿಂಟ್ ಆಗ್ಬಿಟ್ಟಿರ್ತಾರೆ ಅವರು. ಇಷ್ಟು ತಮ್ಮ ಸಮಾನವಾದ ಕಕ್ಷೆಯಲ್ಲಿ ವ್ಯತ್ಯಾಸ ಹೇಳಿದ ಮೇಲೆ ಅವರವರ ಪತ್ನಿಯರಿಗೂ ಅವರಿಗೂ ಏನು ವ್ಯತ್ಯಾಸ?
ಎಲ್ಲೋ 100 ಅಂತದ, ಎಲ್ಲೋ 200 ಅಂತದ, ಎಲ್ಲೋ 500 ಅಂತದ. ಹೆಂಗೆ ಮಾಡಬೇಕು ಅಂದರೆ ಸಾಮಾನ್ಯ ಒಂದು ಅಂಶ ತಿಳ್ಕೊಳ್ರಿ. ದೇವಸ್ತ್ರೀಯ ದಶಾಂಶೋನಾಹ ಸ್ವಪತಿಭ್ಯ. ಹೆಚ್ಚು ಕಡಿಮೆ ಎಲ್ಲ ಕಡೆಗಳಲ್ಲಿ ತಮ್ಮ ತಮ್ಮ ಗಂಡಂದರಿಗಿಂತ ಹೆಂಡಂದರು 10 ಗುಣಗಳಿಂದ ಕಡಿಮೆ ಇರ್ತಾರೆ. ಇದೊಂದು ಜನರಲ್ ರೂಲ್. ಹೆಚ್ಚು ಕಡಿಮೆ ಬೇರೆ. ಆಮೇಲೆ ಮತ್ತೆ ಪ್ರಮಾಣ ಅಂತೇಳಿ ಸಿಕ್ಕಾಗ ಕೆಲವರು 50 ಇದ್ದಾರೆ, ಕೆಲವರು 20 ಇದ್ದಾರೆ, ಕೆಲವರು 10 ಬೇರೆ ವಿಷಯ. ಒಟ್ಟಾರೆ ನಾವು ಹೇಳೋದಾದರೆ 10 ಗುಣಗಳಿಂದ ಅವರು ತಮ್ಮ ಗಂಡನಿಗಿಂತ ಕಡಿಮೆಯಾಗಿರುತ್ತಾರೆ. ಇನ್ನು ಒಂದು ಇದಾದ ಮೇಲೆ ಸ್ವಾರಸ್ಯ ಏನು ಅಂದರೆ, ಎಲ್ಲ ದೇವತಾ ಸ್ತ್ರೀಯರಿಗೆ ಹಿಂಗೆ ಹೇಳಿಬಿಟ್ಟು ಗಂಧರ್ವ ಸ್ತ್ರೀಯರ ವಿಚಾರ ಮಾತ್ರ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಮತ್ತು ಗಂಧರ್ವ ಸ್ತ್ರೀಯರು ಗಂಧರ್ವರ ಪತ್ನಿಯರು ಗಂಡ ಹೆಂಡತಿಯರ ಮಧ್ಯದಲ್ಲಿ 8 ಗುಣದ ಅಂತರ, ಅಲ್ಲಿ 10 ಅಲ್ಲ. ಈಗ ಉದಾಹರಣೆ ತಗೊಂಡ್ರೆ ರುದ್ರದೇವರಿಗೂ ಪಾರ್ವತಿ ದೇವಿಗೂ 10 ಗುಣ ಅದ, ಫಸ್ಟ್ ಕ್ಲಾಸ್ ಆಗಿ ನಿನ್ನೆ ಬರ್ಸಿದ್ದೀವಿ ಅದನ್ನು. ರುದ್ರದೇವರಿಗೂ ಪಾರ್ವತಿ ದೇವಿಗೂ 10 ಗುಣ ಅಂತರ ಅಂತ. ಆದರೆ ಗಂಧರ್ವರಿದ್ದಾರೊಬ್ಬರು. ಯಾವ ಗಂಧರ್ವರು? ದೇವಗಂಧರ್ವರು. ದೇವತೆಗಳೇ ಆಜ್ಞಾ ಮಾಡಿ ನೀವು ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿದ ಗಂಧರ್ವರು. ಆ ಗಂಧರ್ವ ಪತ್ನಿಗೂ ಗಂಧರ್ವರಿಗೂ ಎಷ್ಟು ಗುಣದ ಅಂತರ ಅಂದರೆ 8. ಅಲ್ಲಿ 10 ಹೇಳಬಾರದು. ಅಲ್ಲೊಂದು ಪಾಠ ಸ್ವಲ್ಪ ವ್ಯತ್ಯಾಸ ಆಗಿದೆ ನೋಡ್ರಿ. ದೇವಸ್ತ್ರೀಯೋ ದಶಾಂಶೋನಾಹ ಸ್ವಪತಿಭ್ಯಸ್ತಥಾ ಅಪರಾಹ ಅಂತ ಆಗಿದೆ. ಆ ಅಳ್ಳು ತೆಗೆದುಬಿಡ್ಬೇಕು. ತಥಾ ಪರಾಹ ಅಂತ ಬೇಕಾಗಿದೆ. ಪರಾಹ ಅಂದರೆ ಬೇರೆಯ ಸ್ತ್ರೀಯರು ಅಂತ ಅರ್ಥ. ಬೇರೆಯವರು ಅಂದರೆ ಈ ಹಿಂದೆ ಬಂದ ಗಂಧರ್ವರ ಹೆಂಡತಿಯರು ಅಂತ ಅರ್ಥ. ಅಷ್ಟಾಂಶೋನ ಪ್ರವಿಜ್ಞೇಯ, 8 ಗುಣ ಕಡಿಮೆ ಅಂತ ತಿಳ್ಕೊಳ್ರಿ. ಸರಿ ಆಯ್ತಾ? ಇನ್ನು ಇದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ಕೋತದ. ಉಪನಿಷತ್ತೇ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತದ. ಯಾಸಾಂ ಮುಕ್ತೌ ಸಹಸ್ಥಿತಿ. ಇದು ಗಂಭೀರವಾದ ವಾಕ್ಯದ ತಿಳ್ಕೊಳ್ರಿ. ಏನಂತಾರ ಇದಕ್ಕೆ ಚಂದಾಗಿ ರಘುತ್ತಮ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ಯಾರ. ಅದಕ್ಕೆ ನಾವೊಂದು ದೃಷ್ಟಾಂತ ಕಂಡು ಹಿಡ್ಕೊಂಡು ನಿಮ್ಗೆ ಉತ್ತರ ಹೇಳಿಕತ್ತೀನಿ. ಏನಂತಾರ? ಹೌದು, ಈ ದೇವತೆಗಳಿಗೂ ದೇವತೆಗಳ ಹೆಂಡತಿಯರಿಗೂ 10 ಗುಣದ ಅಂತರ ಅಂತ ನೀವು ಹೇಳಿದ್ರಿ ಅಲ್ವಾ? ಗಂಧರ್ವರು ಬಿಟ್ಬಿಡ್ರಿ. ಗಂಧರ್ವರು ಬಿಟ್ಟಾಗ ಸಾಮಾನ್ಯ ದೇವತೆ, ಸಾಮಾನ್ಯ ಅಂದರೆ ಈಗ ಎಲ್ಲರೂ ಬಂದ್ಬಿಟ್ರಿ. ಈಗ ಅರ್ಜುನನ ಇಂದ್ರದೇವರು ಹಿಡ್ಕೊಂಡು ಪುಷ್ಕರಾಂತ ದೇವತೆಯವರೆಗೂ ಎಲ್ಲರೂ ಬಂದುಬಿಟ್ರು. ಗಂಧರ್ವನ ಬಿಟ್ಟು ಆಮೇಲೆ ಮತ್ತು ವಾಯುದೇವರು ಹಿಡ್ಕೊಂಡು ಇಲ್ಲಿ ಎಲ್ಲ ದೇವತೆಗಳು ಬಂದುಬಿಟ್ರು. ಈಗ ಇವರೆಲ್ಲ ಭೂಮಿಯೊಳಗೆ ಅವತಾರ ಮಾಡ್ಯಾರ. ಮಾಡಿದಾಗ ಅವರವರ ಹೆಂಡತಿಯರು ಅವತಾರ ಮಾಡಿ ಬಂದಾರೆ. ಸಿಂಪಲ್. ಬಂದಿರ್ತಾರೆ, ಬಂದಿಲ್ಲ ಅಂತಲ್ಲ. ಅವರ ಹೆಂಡತಿಯರು ಅಲ್ಲದೇ ಇದ್ದವರನ್ನು ಕೆಲವರು ಹೆಂಡತಿ ಅಂತ ಮಾಡಿಕೊಂಡಾರ ಲಗ್ನ. ಉದಾಹರಣೆಗೆ ಭೀಮಸೇನ ದೇವರು ಹಿಡಿಂಬಿನ ಮಾಡ್ಕೊಂಡ. ನೀವೇನಂದಿರಿ? ಗಂಡನ್ಕಿಂತ ಹೆಂಡತಿಯರು ದೇವತಾ ಸ್ತ್ರೀಯರಲ್ಲಿ 10 ಗುಣ ಕಡಿಮೆ ಅಂದಿರಿ. ಈ ಹಿಡಿಂಬಿ ಭೀಮಸೇನ ದೇವರಿಗೆ 10 ಗುಣ ಹೆಂಗೆ ಸಾಧ್ಯದ? ಸಂಬಂಧವೇ ಇಲ್ಲ. ಆಕಿ ದೇವತಾ ಸ್ತ್ರೀ. ಮತ್ತು ಶಾಪದಿಂದ ರಾಕ್ಷಸಿಯಾಗಿ ಹುಟ್ಟಿದ್ದೇ ಹೊರತಾಗಿ ದೇವತಾ ಸ್ತ್ರೀಯವಳು. ಯಾರಕಿ? ಶ್ರೀಹಿ ಅಂತ ಅವಳ ಹೆಸರು. ದೇವತಾ ಸ್ತ್ರೀಯವಳು ಶ್ರೀಹಿ ಅಂತ ಹೆಸರು. ಎದಕ್ಕೆ ಅಭಿಮಾನಿಪ ಅಂದ್ರೆ ಸ್ವರ್ಗದ ಸಂಪತ್ತು, ಸ್ವರ್ಗದ ಲೋಕ ಏನದ ಅದಿಷ್ಟಕ್ಕೂ ಅಭಿಮಾನ್ಯವಳು, ಕಾಯೋಳವಳು. ಅದಕ್ಕೆ ಅವಳು ಶ್ರೀಹಿ ಅಂತ ಹೆಸರು. ಅವಳೇ ಶಾಪದಿಂದ, ಶಚೀದೇವಿಯ ಶಾಪದಿಂದಾಗಿ ಕೆಳಗ ರಾಕ್ಷಸಿಯಾಗಿ ಹುಟ್ಟಿದ್ದಾಳೆ. ಇವಳು ಭೀಮಸೇನ ದೇವರು ಲಗ್ನ ಮಾಡ್ಕೊಂಡು ಹೊತ್ತಿನೊಳಗೆ ಈ ನಿಯಮ ಬರ್ಬೇಕಲ್ಲ. ಈಗ ದೇವತೆಗಳ ಹೆಂಡಂದರು ದೇವತೆಗಳಿಗಿಂತ 10 ಗುಣ ಕಡಿಮೆ ಅಂದ್ರೆ ಹಂಗಾರೆ ಇಲ್ಲಿ ತೊಗೊಂಬರ್ರಿ ನೋಡಂತ. ಯಾರು ಬೇಡಂದಾರ? ಒಂದು. ಎರಡನೇದ್ದು, ಅರ್ಜುನ ಸುಭದ್ರೆ ಏನು ಮಾಡ್ಕೊಂಡಾರ? ಸುಭದ್ರೆ ಶಚೀದೇವಿ ಅವತಾರ ಅಲ್ಲ. ಯಾರವಳು ಮತ್ತ ಅಂತ ಕೇಳಿದ್ರೆ, ರಾಮಾಯಣ ಕಾಲದಲ್ಲಿ ಯಾರು ತ್ರಿಜಟ ಆಗಿದ್ಲೋ ರಾಕ್ಷಸಿ, ಅವಳೇ ಈ ಜನ್ಮದಲ್ಲಿ ಸುಭದ್ರ ಆಗಿ ಬಂದಾಳ. ಅಂದ ಮೇಲೆ ಅರ್ಜುನನಿಗೂ ಸುಭದ್ರಾಗೂ 10 ಗುಣ ಕಡಿಮೆ ಬರಬೇಕಾತು. ಉಲೂಪಿ ಅಂತ ಒಂದು ನಾಗಕನ್ಯಾನ್ ಮಾಡ್ಕೊಂಡ ಅರ್ಜುನ. ಅಂದಮೇಲೆ ಅವ್ರಿಗೂ 10 ಗುಣ ಬರಬೇಕಾಯ್ತಲ್ಲ. ಅಂದ್ರೆ ಎಷ್ಟೆಲ್ಲ ವಿಚಾರ ತಲೆ ಓಡಬೇಕು ನೋಡ್ರಿ ಒಮ್ಮೆ. ಇದು ದೃಷ್ಟಾಂತ ಹುಡ್ಕೊಂಡದ್ದು ತಿಳಿತಿಲ್ಲೋ? ಅದಕ್ಕೆ ದೇವತೆಗಳು ಅವತಾರದಲ್ಲಿ ಅತ್ಯಂತ ನಿಕೃಷ್ಟರಾದ ಸ್ತ್ರೀಯರನ್ನು ವಿವಾಹ ಮಾಡಿಕೊಂಡಿರ್ತಾರೆ. ಮತ್ತು ಆಗ್ಲೂ ಕೂಡ ಇದೇ ಗುಣದ ವ್ಯವಹಾರ ಏನು ಅಂತ ಇಷ್ಟ ಅವತಾರಿಕೆಯನ್ನು ರಘುತ್ತಮ ಸ್ವಾಮಿಗಳು ಕೊಟ್ಟಿದ್ದಾರೆ. ರಘುತ್ತಮ ಸ್ವಾಮಿಗಳು ಕೊಟ್ಟದ್ದು ಎಷ್ಟು? ದೇವಾದೀನಾಂ ಅವತಾರೇಶು ಅತ್ಯಂತ ನಿಕೃಷ್ಟ ಸ್ತ್ರೀಣಾಂ ಪತಿತ್ವ ಶ್ರವಣಾತ್ ಅಂದಮೇಲೆ ಉತ್ತರ ಕೊಟ್ಟರು ಅಂತದ. ಅದಕ್ಕೆ ನಾ ದೃಷ್ಟಾಂತ ಯಾವ್ದಾದ್ರು ಹುಡ್ಕೊಂಡೆ ಅಂದರೆ ಭೀಮಸೇನ ದೇವರು ಹಿಡಿಂಬ, ಅರ್ಜುನ ಸುಭದ್ರ, ಅರ್ಜುನ ಉಲೂಪಿ ಇಂಥವ್ರನ್ನೆಲ್ಲ ಹುಡ್ಕೊಂಡ್ವಿ. ಹಾಗಾದ್ರೆ ಉತ್ತರ ಏನು ಅಂದರೆ ಅಲ್ಲ, ಅವ್ರ ಬಗ್ಗೆ ಹೇಳ್ತಿಲ್ಲ. ಮತ್ತೆ ಯಾಸಾ ಮುಕ್ತೌ ಸಹ ಸ್ಥಿತಿ, ಮುಕ್ತಿಯಲ್ಲೂ ಯಾರು ತಮ್ಮ ಜೊತೆಗೆ ಬರ್ತಾರೋ ಆ ಹೆಂಡತಿಯರ ಬಗ್ಗೆ ಮಾತಾಡಿದ್ದೇ ಹೊರತಾಗಿ
ಲೌಕಿಕವಾಗಿ ಇಲ್ಲಿದ್ದಾಗ ಲಗ್ನಾತು ಹೆಂಡತಿಯನ್ನು ಕರ್ಸ್ಕೊಂಡ್ರು, ಆದ್ದರಿಂದ ಅವರನ್ನು ಮತ್ತೆ 10 ಗುಣ ಅಂತ ತಿಳ್ಕೊಂಡು ಹೇಳಿದ್ರೆ ಅಲ್ಲ. ಅದರ ಅರ್ಥ ನಿಯತ ಪತ್ನಿ ಅಂತ ಹೇಳಬೇಕು. ನಿಯತ ಪತ್ನಿ ಅಂತ ಅನ್ನೋದರಿಂದ ಮುಕ್ತಿಯೊಳಗೆ ಬಂದವರು ಅಂತ ತಿಳಿದು ಬರ್ತದೆ. ಯಾಸಾಂ ಮುಕ್ತೌ ಸಹ ಸ್ಥಿತಿ, ಮೋಕ್ಷದಲ್ಲಿ ಅಂದ್ರೆ ನಿಯತ ಪತ್ನಿಯರು ಅಂತ ತಾತ್ಪರ್ಯ ಆಯ್ತು. ಈಗ ಸರಿ, ಹಂಗಾರೆ ಏನಾಯ್ತು ಅಂದ್ರೆ ಎಲ್ಲ ದೇವತಾ ಸ್ತ್ರೀಯರದ್ದು ಒಂದು ನಿಯಮ, ಗಂಧರ್ವ ಸ್ತ್ರೀಯರದ್ದು ಒಂದು ನಿಯಮ. ಎಲ್ಲ ದೇವತಾ ಸ್ತ್ರೀಯರು ಯಾರು ತಮ್ಮ ಪತಿಯರ ಜೊತೆಗೆ ನಿಯತವಾಗಿ ಮೋಕ್ಷವನ್ನು ಹೊಂದುತ್ತಾರೋ ಅವರು ತಮ್ಮ ಗಂಡಂದರಿಗೂ ಇರುವಂಥ ಅಂತರ ಎಷ್ಟು? 10 ಗುಣದ್ದು. ಇನ್ನು ಗಂಧರ್ವ ಸ್ತ್ರೀಯರಿಗೂ ಗಂಧರ್ವರಿಗೂ ಇರುವಂತಹ ಗುಣದ ವ್ಯತ್ಯಾಸ ಎಷ್ಟು ಅಂದರೆ 8. ಇಷ್ಟೇ. ಅಂದ್ರೆ ಅದಕ್ಕೆ ಅರ್ಥ ಆ ಗಂಡ ಹೆಂಡತಿಯೊಳಗೆ ಭಾಳ ಕಡಿಮೆ ಇರ್ತದೆ. ವಯಸ್ಸಿನ ಅಂತರ, ವಿದ್ಯಾ ಅಂತರ ಎಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಅದಕ್ಕೆ 8ಕ್ಕೆ ಬಂದಿರ್ತದೆ. ಇಲ್ಲಿಗೆ ಹೆಚ್ಚಿರ್ತದೆ, ಅದಕ್ಕೆ 10ಕ್ಕೆ ಹೋಗಿರ್ತದೆ ಅಂತ ನಾವು ಭಾವಿಸ್ಬೇಕು. ಭಂಗಿಶ್ರುತಿ ಅಂತ ಇದು ವೇದವಾಕ್ಯ. ವೇದವಾಕ್ಯಕ್ಕೆ ಆಯಾ ದೇವತೆಗಳ ಸ್ವರೂಪ ಗೊತ್ತದ, ಅದನ್ನು ಹೇಳ್ತೀವಿ ಮುಂದೆ. ಇನ್ನು ಮುಂದಿನ ಪ್ರಾಯ 5 ಸಾಲುಗಳಲ್ಲಿ ಏನು ಹೇಳಿಕ್ಕೆ ಹೊರಟಾರ ಅಂದ್ರೆ, ಈ ತಾರತಮ್ಯವನ್ನು ಎಂದೂ ಕೂಡ ಯಾರೂ ಅಳಿಸಿ ಹಾಕಲು ಸಾಧ್ಯವಿಲ್ಲ, ಬದಲಾಯಿಸಲು ಸಾಧ್ಯವಿಲ್ಲ, ಇದು ಇರೋದೇ ಅಂತ ಹೇಳಿಕ್ಕೆ ಹೊರಟಾರ. ಅನಾದಿಶ್ಚ ವಿಶೇಷೋಯಂ ಸರ್ವೇಷಾಂ ಮಾನುಷಾದಿ, ಅನಾದಿಶ್ಚ ವಿಶೇಷೋಯಂ ಸರ್ವೇಷಾಂ ಮಾನುಷಾದೀನಾಂ ಇಯಂ ನೀಚೋಚ್ಚತಾ ಕ್ವಾಪಿ ನ ಕೇನಾಪಿ ಹ್ಯಪೋದಿತಂ. ಇದೇನದ ಅಲ್ಲಿದು? ಸರ್ವೇಷಾಂ ಮಾನುಷಾದೀನಾಂ. ಈ ಮನುಷ್ಯರಲ್ಲಿ ಏನು ತಾರತಮ್ಯ ಅದ? ಮನುಷ್ಯರಲ್ಲಿ ಅಂದರೆ ಈ ಮನುಷ್ಯರಿಂದ ಪ್ರಾರಂಭ ಮಾಡಿಕೊಂಡು ದೇವತೆಗಳವರೆಗೆ ಅಂತ ಅರ್ಥದಕ್ಕೆ. ಮಾನುಷಾದೀನಾಂ ಇಯಂ ನೀಚೋಚ್ಚತಾ, ಇದೇನು ತಡ್ರೆ ಹಿಂಗೆ ಮಾಡ್ರಿ. ಸರ್ವೇಷಾಂ ಮಾನುಷಾದೀನಾಂ, ಮನುಷ್ಯರನ್ನು ಮೊದಲುಗೊಂಡು ಲಕ್ಷ್ಮೀನಾರಾಯಣರವರೆಗೆ, ಆ್ಯಕ್ಚುಲಿ ಬ್ರಹ್ಮವಾಯುಗಳ ತನಕ ಇಟ್ಕೊಳ್ರಿ, ಬ್ರಹ್ಮವಾಯುದೇವರವರೆಗೆ ಅಯಂ ವಿಶೇಷ. ವಿಶೇಷ ಅಂದರೆ ಇಲ್ಲಿ ತಾರತಮ್ಯವು ಅಂತ ಅರ್ಥ. ಈ ತಾರತಮ್ಯವು ಅನಾದಿಯಾಗಿದೆ. ಸರಿ ಆಯ್ತಾ? ಅನಾದಿಯಾಗಿದೆ ಎಂಬ ಅರ್ಥ ಆಯಿತು. ಮುಂದೆ ಇಯಂ ನೀಚೋಚ್ಚತಾ ಕ್ವಾಪಿ, ಈ ನೀಚತ್ವ ಉಚ್ಚತ್ವಗಳು, ನೀಚತ್ವ ಉಚ್ಚತ್ವ ಅಂದರೂ ತಾರತಮ್ಯ ಅಂತ ಅರ್ಥ. ನ ಕೇನಾಪಿ ಹ್ಯಪೋದಿತಂ ಶಕ್ಯತೆ, ಅದನ್ನು ನೀವು ಬದಲಾಯಿಸಲಿಕ್ಕೆ, ನಾಶ ಮಾಡಲಿಕ್ಕೆ ಬರೋದಿಲ್ಲ. ಶಕ್ಯತೆ ಯೋ ಅನ್ಯಥಾ ಕರ್ತುಂ ಇಚ್ಛೇತ ಸೋಪಿ ತಮೋ ವ್ರಜೇತ. ಯಾವ ವ್ಯಕ್ತಿ ಇದನ್ನು ಬದಲಾಯಿಸಬೇಕು ಅಂತ ಹೋಗ್ತಾನೋ, ಅನ್ಯಥಾ ಕರ್ತುಂ, ಇದನ್ನು ತಾರತಮ್ಯ ತೆಗೆದು ಹಾಕಿಬಿಡ್ತೀನಿ ತಗೊಳ್ರಿ ನಾನು ಅಂತ ತಿಳ್ಕೊಂಡು ಯಾರು ಅಂದ್ರೆ ಅವ ಏನು ಮಾಡ್ತಾನೆ? ತಮೋ ವ್ರಜೇತ, ಅಂಧನ್ ತಮಸ್ಸಿಗೆ ಹೋಗ್ತಾನೆ. ಯೋಪಿ ವೇದ ಸಮತ್ವೇನ ಸರ್ವಾನ್ ನೀಚೋಚ್ಚತ ಸ್ಥಿತಾನ್ ಸೋಪಿ ಯಾತಿ ತಮೋಘೋರಂ ಯಶ್ಚ ಸಾಮ್ಯ ಮುದೀರಯೇತ. ಭಾರಿ ಆಶ್ಚರ್ಯ. ಯಾವ ವ್ಯಕ್ತಿ ಹಿಂಗೆ ತಿಳ್ಕೋತಾನೆ ಅವ ಸಹಿತ ಅಂಧನ್ ತಮಸ್ಸಿಗೆ ಹೋಗ್ತಾನೆ. ಯಾವ ವ್ಯಕ್ತಿ ಹಿಂಗೆ ಹೇಳ್ತಾನೆ ಅವಸ್ಥೆಗೆ ಹೋಗ್ತಾನೆ. ಅಂದ್ರೆ ಈ 3 ಸಾಲಿನಾಗ ಏನು ಮಾಡಿಬಿಟ್ರು, 4 ಸಾಲಿನಾಗ ಶ್ರೀಮದಾಚಾರ್ಯ ಅಂತಾರೆ, ತಾರತಮ್ಯ ಅಂತನ್ನೋದು ಪ್ರತಿಯೊಬ್ಬರ ಸ್ವರೂಪದಲ್ಲೇ ಇರುವಂಥದ್ದು. ಇದನ್ನು ವಿನಾಶ ಮಾಡಲಿಕ್ಕೆ ಬರುವುದಿಲ್ಲ. ಒಂದೊಮ್ಮೆ ತಾರತಮ್ಯವನ್ನು ನಾಶ ಮಾಡ್ತೀವಿ ಅಂತ ಹೋದರೆ ಸ್ವರೂಪವನ್ನೇ ನಾಶ ಮಾಡಿದಂತೆ. ಹೆಂಗೆ ವ್ಯವಸ್ಥೆ ಅದ ಅಂದರೆ, ಇದು ಶಾಸ್ತ್ರದ ವ್ಯವಸ್ಥೆ ಹೆಂಗದ ಅಂದರೆ, ತಾರತಮ್ಯ ನಾನು ನಾಶ ಮಾಡಿಬಿಡ್ತೀನಿ ಅಂತಂದ್ರೆ ಸ್ವರೂಪನೇ ನಾಶ ಆಗಿಬಿಡ್ತೀನಿ. ಅದಕ್ಕೆ ಶಾಸ್ತ್ರ ತಾರತಮ್ಯವನ್ನು ದೇಹ ಧರ್ಮ ಅಂತ ಹೇಳಿಲ್ಲ, ಸ್ವರೂಪ ಧರ್ಮ ಅಂತ ಹೇಳಿಗತ್ತೆ. ಸ್ವರೂಪ ಧರ್ಮ ಅಂತ ಹೇಳಿದ್ರೆ ಲಾಭ ಏನು ಅಂದರೆ, ಯಾರಿಗೊಬ್ಬ ತಲೆ ಕೆಟ್ಟು ಇದೇನು ತಾರತಮ್ಯ ರೀ ಅಳಿಸ್ಬಿಡು ನಡ್ರಿ ಅಂತಂದ ಅಂದರೆ ಆ ವ್ಯಕ್ತಿಯನ್ನೇ ನಾಶ ಮಾಡಿ ಬಿಡ್ತೀನಿ. ಅದರಿಂದ ಮಾಡಲಿಕ್ಕೆ ಬರೋದಿಲ್ಲ. ಈಗ ಜ್ಞಾನ ಅಂತನ್ನೋದು ಅವನ ಸ್ವಭಾವ ಹೌದೋ ಅಲ್ಲೋ, ಆನಂದ ಅಂಬೋದು ಸ್ವಭಾವ ಹೌದೋ ಅಲ್ಲೋ. ಅಂದರೆ ಆನಂದನೇ ಜೀವ, ಜೀವನೇ ಆನಂದ ಇದ್ದಾಗ ನಾನು ಆನಂದವನ್ನು ನಿರಾಕರಣೆ ಮಾಡ್ತೀನಿ, ನಾಶ ಮಾಡ್ತೀನಿ ಅಂತಂದ್ರೆ ಜೀವ ಉಳಿತಾನೇನು? ಉಳಿಯುವುದಿಲ್ಲ. ಹೇಗೋ ಹಾಗೆ ತಾರತಮ್ಯವನ್ನು ನಾಶ ಮಾಡ್ತೀನಿ ಅಂತ ಹೋದ್ರೆ ಅವನ ಸ್ವರೂಪವನ್ನೇ ನಾಶ ಮಾಡಿದಂತೆ. ಅದು ಸಾಧ್ಯವಿಲ್ಲ. ಯಾಕೆ? ಸ್ವರೂಪ ಅಂಬೋದು ನಿತ್ಯ. ಎಲ್ಲಿಗೆ ಸೇರಿಸ್ಬಿಟ್ರು ಅದಕ್ಕೆ ಅಲ್ಲಿ ಒಳಗೆ ಸೇರಿಸ್ಬಿಟ್ರು ಅವರು. ಅಂದಮೇಲೆ ಇದರಲ್ಲಿ ಎಷ್ಟು ಪಾಯಿಂಟ್ ಅವ? ಯಾವ ವ್ಯಕ್ತಿ ತಾರತಮ್ಯ ಇಲ್ಲ, ಎಲ್ಲರೂ ಸಮಾನರು ಅಂತ ಹೇಳುತ್ತಾನೋ, ನಂಬರ್ 1 ಫಸ್ಟು ಯಾರವ? ನಂಬರ್ 1 ಇಲ್ರಿ ನಾವೆಲ್ಲ ಈ ತಾರತಮ್ಯ ಗಿರ್ತಮ್ಯ ಹೇಳಂಗಿಲ್ಲಪ್ಪ, ಎಲ್ಲರೂ ಒಂದ ಅಂತಂತೀವಿ ಅಂತಾನೋ ಅವ. ಇನ್ನೊಬ್ಬವ ಅವ ಹೇಳಿದ್ದನ್ನು ಕೇಳಿ ತಾರತಮ್ಯ ಇಲ್ಲೇ ಇಲ್ಲ ಅಂತ ತಿಳ್ಕೋತಾನೋ, 2ನೇದವ. ಇದನ್ನು ಕೇಳಿದ ಮೇಲೆ 3ನೇದವ ಈ ತಾರತಮ್ಯವನ್ನು ನಾನು ನಾಶಪಡಿಸ್ತೇನೆ ಅಂತ ಹೊರಡ್ತಾನೋ ಅವ. ಇವರೆಲ್ಲರೂ ಕೂಡ ಅಂಧಂತಮೋ ಯೋಗ್ಯರೇ ಇದ್ದಾರೆ.
ಅಷ್ಟೇ ಅಲ್ಲ, ಆ ತಾರತಮ್ಯವನ್ನು ಇವರು ವಿನಾಶ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ನೋಡ್ರಿ, ಯಾವುದನ್ನು ನಾಶ ಮಾಡಲಿಕ್ಕೆ ಆಗಂಗಿಲ್ಲ ಅದನ್ನು ಮಾಡ್ತೀನಿ ಅಂತ ಹೊರಟಾನ, ಯಾವುದಿಲ್ಲ ಅದನ್ನು ತಿಳ್ಕೊಂಡಾನ, ಯಾವುದು ಇಲ್ಲ ಅದನ್ನು ಹೇಳ್ಯಾನ. ಎಲ್ಲರೂ ಸಮಾನರಲ್ಲ ಅದನ್ನು ಹೇಳ್ಯಾನ ಸಮಾನರು ಅಂತ. ಎಲ್ಲರೂ ಸಮಾನರಲ್ಲ ಅದನ್ನು ಇವ ತಿಳ್ಕೊಂಡಾನ. ಇದನ್ನು ತಾರತಮ್ಯವನ್ನು ನಾಶ ಮಾಡಲಿಕ್ಕೆ ಹೊಂಟಾನ. ಇವೆಲ್ಲರಿಗೂ ಶಿಕ್ಷೆ. ಏನು ಶಿಕ್ಷೆ? ಅಂಧಂತಮಸ್ಸು ಎಂಬುವಂಥ ಶಿಕ್ಷೆ ಆಗುತ್ತದೆ. ಸರಿ, ಇನ್ನು ಉತ್ತಮ ಮಾರಭ್ಯ ಬ್ರಹ್ಮಾಂತಾನಾಂ ಪ್ರಯತ್ನತಃ ವಿಷ್ಣೋರ್ಭಕ್ತಿರ್ಜ್ಞಾನಪೂರ್ವಂ ಭವೇನ್ಮುಕ್ತಿ ಪ್ರಸಾದತಃ. ಇದಷ್ಟೇ ಒಂದು ಸಣ್ಣ ವಿಷಯ. ಏನು ಸಮಾಚಾರ ಅಂತಂದ್ರೆ, ಮಾನುಷೋತ್ತಮ ಮಾರಭ್ಯ ಅಂತಂದ್ರೆ ನೋಡ್ರಿ, ಮನುಷ್ಯೋತ್ತಮರಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮಾಂತಾನಾಂ ಬ್ರಹ್ಮದೇವರವರೆಗೆ ಪ್ರಯತ್ನತಃ ಎಲ್ಲರೂ ತಮ್ಮ ತಮ್ಮ ಪ್ರಯತ್ನಾನುಸಾರವಾಗಿ ವಿಷ್ಣೋ ಭಕ್ತಿ ಜ್ಞಾನಪೂರ್ವಂ ವಿಷ್ಣುವಿನಲ್ಲಿ ಜ್ಞಾನಪೂರ್ವವಾದ ಭಕ್ತಿಯನ್ನು ಮಾಡಿದರೆ ಅವನ ಪ್ರಸಾದದಿಂದ ಮುಕ್ತಿ ಭವೇತ ಮೋಕ್ಷವಾಗುತ್ತದೆ. ಸರಿನಾ? ಇಲ್ಲಿ ಇನ್ನು ಚರ್ಚಾ ಶುರುವಾಗ್ತದೆ. ಇನ್ನು ದೊಡ್ಡ ಘಟ್ಟ ಬರ್ತದೆ, ಇನ್ನು ಭಾಳ ಮಹತ್ವದ ಘಟ್ಟದ. ಎಲ್ಲರೂ ಅರ್ಥ ಮಾಡಿಕೊಳ್ಳ್ರಿ. ಈಗ ಬ್ರಹ್ಮಾಂತಾನಾಂ ಪ್ರಯತ್ನತಃ ಅಂತಂದ್ರೆ ಪ್ರತಿಯೊಬ್ಬ ಜೀವಿಯೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯವನ್ನು ಪಡಿಲಿಕ್ಕೆ ಪ್ರಯತ್ನ ಅಂತನ್ನೋದನ್ನು ಮಾಡಲೇಬೇಕು. ಅದು ತಾನಾಗಿಯೇ ಬರ್ತದ ಅಂತ ಮಾತ್ರ ಭಾವಿಸಬಾರದು. ತಾನಾಗಿಯೇ ಬರ್ತದಂದ್ರೆ ಹೊಸದಾಗಿ ಬರೋದಿಲ್ಲ, ಅದ ಇದ್ದದ ಬರ್ತದ. ಅದು ಹೆಂಗಾಗಬೇಕು? ಇವನ ಪ್ರಯತ್ನ ಇರಬೇಕು. ಅದು ಏನಂತಾರದಕ್ಕೆ, ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಅಂತ ಒಂದು ಗಾದಿ ಮಾತು ಸಂಸ್ಕೃತದೊಳಗೆ. ಸುಪ್ತಸ್ಯ ಸಿಂಹಸ್ಯ, ಮಲಗಿರುವಂಥ ಸಿಂಹದ ಮುಖೇ ಬಾಯಿಯಲ್ಲಿ ಮೃಗಾಹ ಪ್ರವಿಶಂತಿ, ಮೃಗಗಳು ಬಂದು ತಾವ ಬೀಳ್ತಾವೇನೋ? ಬೀಳುವುದಿಲ್ಲ. ಮೊಲ ನೋಡ್ತಂತ, ಓಹೋ ಸಿಂಹ ಮಲ್ಕೊಂಡದ, ಹೋಗ್ಬಿಡ್ಲಾ ಬಾಯಿಯೊಳಗೆ ಹೋಗ್ಲಾ, ನಾನು ಬಾಯಿಯೊಳಗೆ ಹೋಗ್ಬಿಡ್ಲಾ ಅಂತೇನಂತದೇನೆ ಎಲ್ಲರೂ ಅದಕ್ಕೆ. ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ. ಎಂದೆಂದೂ ಮೊಲ ಜಿಂಕಿ ಮತ್ತೊಂದು ಮುಗಿದೊಂದು ಯಾವುದೂ ಸತ್ಯಕ್ಕೆ ಮಲ್ಕೊಂಡು ಸಿಂಹದ ಬಾಯಾಗ ತಾವ ಹೋಗಂಗಿಲ್ಲ. ಪಾಪ ಆಚಾರ ಮಲ್ಕೊಂಡಾರ ಅಂಥೇಳಿ ಡಬ್ಬ್ಯಾಗಿನ ಉಂಡಿ ತಾನೇ ಹಿಂಗೆ ಎದ್ದು ಬಂದು ಅವರ ಬಾಯಿಯೊಳಗೆ ಹೋಗ್ಲಿಕ್ಕೆ ಸಾಧ್ಯದೇನೋ? ಇದ್ಯಪಿ ಆಚಾರ್ಯರು ಭಾಳ ತಪಸ್ಸು ಮಾಡ್ಯಾರ, ಆಚಾರ್ಯರು ಬೇಕಾದಷ್ಟು ಗಾಯತ್ರಿ ಮಾಡ್ಯಾರ, ಆಚಾರ ಬೇಕಾದಷ್ಟು ಏಕಾದಶಿ ಉಪವಾಸ ಮಾಡ್ಯಾರ. ಆದರೆ ಈ ಆಚಾರ್ಯ ಏಕಾದಶಿ ಉಪವಾಸದ ಪ್ರಭಾವದಿಂದ ಉಂಡಿ ಡಬ್ಬ್ಯಾಗಿಂತ ಬರುವುದಿಲ್ಲ. ಆಚಾರ್ಯ ಎದ್ದೋಗಿ ನಿದ್ದೆ ಬಿಟ್ಟು ಎದ್ದೋಗಿ ಡಬ್ಬಿ ತೆಗೆದು ಕೈ ಹಾಕ್ಕೊಂಡು ತಗೊಂಡಾಗ ಭಯ ಹೋಗ್ತದೆ. ಅರ್ಥ ಆಯ್ತಿಲ್ಲೋ? ಅಂದಮೇಲೆ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ. ಅಂದಮೇಲೆ ದೇವತೆಗಳು ಇವರೆಲ್ಲ ಇದ್ದಾರಲ್ಲ, ಮನುಷ್ಯೋತ್ತಮರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರೂ ಪ್ರಯತ್ನಪೂರ್ವಕವಾಗಿಯೇ ಸಂಪಾದನೆಯಾದ. ಆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮಾನುಷೋತ್ತಮ ಮಾರಭ್ಯ ಬ್ರಹ್ಮಾಂತಾನಾಂ ಪ್ರಯತ್ನತಃ ವಿಷ್ಣೋರ್ಭಕ್ತಿರ್ಜ್ಞಾನಪೂರ್ವಂ ಭವೇನ್ ಮುಕ್ತಿ ಪ್ರಸಾದತಃ. ಅವನ ಪ್ರಸಾದವಾಗುವವರೆಗೂ ನೀವೆಷ್ಟೇ ಭಕ್ತಿ ಜ್ಞಾನ ಪಡೆದುಕೊಂಡರೂ ಕೂಡ ಅವನ ಪ್ರಸಾದವಾಗುವವರೆಗೂ ಮೋಕ್ಷ ಆಗುವುದಿಲ್ಲ. ಜನರಲ್ ಸ್ಟೇಟ್ಮೆಂಟು. ಒಂದು ಪಾಯಿಂಟ್ ಯಾವುದು ರೈಸ್ ಮಾಡಿದ್ದು? ಉಪನಿಷತ್ತು ಪ್ರಯತ್ನ ಬಿಡಬೇಡ್ರಿ ಮುಂದಿಂದು. ಹೌದು, ಈಗ ನೀವು ಪ್ರಯತ್ನ ಮಾಡಿದ ಕೂಡಲೇ ಬರ್ತದ ಅಂತ ಅಂದ್ರಿ ಅಂತ ಇಟ್ಕೊಳ್ರಿ. ಕೆಲವರು ಯಾರೋ ಇದ್ದಾರೆ ಪಾಪ, ಅವ್ರು ಎಂದೂ ಮೋಕ್ಷಕ್ಕೆ ಹೋಗಂಗಿಲ್ಲ ರೀ. ವಾಸ್ತವಿಕವಾಗಿ ಏನ್ರಿ, ಅವರೆಂದೂ ಹೋಗೋದಿಲ್ಲ. ಅವ್ರೇನು ಮಾಡಿಬಿಡ್ತಾರ ಅಂತಂದ್ರೆ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರಪ್ಪ. ಪ್ರಯತ್ನ ಮಾಡಿದ ಕೂಡಲೇ ಮತ್ತು ಅವ್ರಿಗೂ ಬರ್ತದೇನು ಅಂತ ಕೇಳಿದರೆ ಏನು? ಭಕ್ತಿ ಜ್ಞಾನ ವೈರಾಗ್ಯಗಳು ಅಂದರೆ ಇಲ್ಲ. ಅಧಿಕಾರಿಗಳಿಗೆ ಮಾತ್ರ ಹೇಳಿದ್ದೇ ಹೊರತಾಗಿ ಅನಧಿಕಾರಿಗಳ ವಿಷಯ ಅಲ್ಲ ಇದು. ಈಗ ರಾಹು ಅಂತ ವ್ಯಕ್ತಿ ಇದ್ದಾನೆ. ಆ ರಾಹು ಏನು ಮಾಡಿದ ಅಂದರೆ ತನಗೆ ಅಮೃತ ಸಿಗಂಗಿಲ್ಲ ಅಂತ ಗೊತ್ತು. ಯಾಕಂದರೆ ದೈತ್ಯ ಜಾತಿಯಲ್ಲಿ ಹುಟ್ಟಿದ್ರಿಂದ ಅವ ಅಮೃತ ಸಿಗಲಿ ಅಂತ 10,000 ವರ್ಷ ತಪಸ್ಸು ಮಾಡಿದ. 10,000 ವರ್ಷದ ಫಲವಾಗಿ ಅಮೃತ ಕೈಗೆ ಬಂತು, ಬಾಯಿಗೆ ಬರಲಿಲ್ಲ. ಇಷ್ಟಾಯ್ತು. ಯಾಕಂದ್ರೆ ಅನಧಿಕಾರಿ ಅವ, ಅಮೃತಕ್ಕೆ ಅನಧಿಕಾರಿ. ಹಂಗೆ ಯಾರೋ ಕಲಿ ಮತ್ತು ವಿಪ್ರಚಿತ್ತಿ, ಕಾಲನೇಮಿ, ನಮುಚಿ, ಇಲ್ವಲ, ವತಾಪಿ, ಶಂಬರ ಇವರೆಲ್ಲ ಇದ್ದಾರೆ. ಇವ್ರು ನಾವು ಹಂಗಾರೆ ಹೇಳ್ಯಾರ, ಶ್ರುತಿ ಹೇಳಿದ ಪ್ರಯತ್ನತಃ ಅಂತ ತಿಳ್ಕೊಂಡು ಹೇಳಿ ಪ್ರಯತ್ನ ಮಾಡಿಬಿಡ್ತೇವೆ ಆಗಿಬಿಡ್ಲಿ ಅಂತ ಹಿಂಗಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಭಕ್ತಿ ಜ್ಞಾನಾದಯ ಸರ್ವೇ ಸರ್ವೇಷಾಮಪ್ಯನಾದಯ. ಏನು ದೊಡ್ಡ ಸ್ಟೇಟ್ಮೆಂಟ್ ಗೊತ್ತಾ ಇದು? ಅದ್ಭುತ ಮಾತಿದು ನೋಡ್ರಿ. ಸರ್ವೇಷಾಮಪಿ, ಮುಕ್ತಿಯೋಗ್ಯರಾದ ಚೇತನರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಭಕ್ತಿ ಜ್ಞಾನಾದಿಗಳು ಅನಾದಿ ಕಾಲದಿಂದ ಇವೆ. ಏನಿವೆ?
ಅನಾದಿ ಕಾಲದಿಂದ ಇವೆ ಭಕ್ತಿ ಜ್ಞಾನ ಇವೆಲ್ಲವೂ ವೈರಾಗ್ಯ ಇವೆಲ್ಲವೂ ಕೂಡ ಅನಾದಿ ಕಾಲದಿಂದ ಅವ ಅಂದ್ರೆ ಅರ್ಥ ಏನು ಸ್ವರೂಪವೇ ಆಗಿವೆ ಅಂತ ಅರ್ಥ ಅದಕ್ಕೆ ಸ್ವರೂಪ ಅದು ಭಕ್ತಿ ಸ್ವರೂಪ ಜ್ಞಾನ ಸ್ವರೂಪ ವೈರಾಗ್ಯ ಸ್ವರೂಪ ಆನಂದ ಸ್ವರೂಪ ಬಲ ಸ್ವರೂಪ ತೇಜಸ್ಸು ಸ್ವರೂಪ ಎಲ್ಲ ಸ್ವರೂಪ ಆಗ್ಯದ ಆತ ಮತ್ತು ಸ್ವರೂಪನೇ ಆಗ್ಯದ ಅಂದಮೇಲೆ ನಿಶ್ಚಿಂತೆ ಆತಲ್ರಿ ಮತ್ತೆ ನಾವ್ಯಾಕೆ ಪ್ರಯತ್ನ ಮಾಡ್ಬೇಕು ಸುಳ್ಳೆ ಅಂತಂದ್ರೆ ಅನಾದಿ ಕಾಲಾದಾರಭ್ಯ ವೃದ್ಧಾನಾಂ ಉತ್ತರೋತ್ತರಂ ವೃದ್ಧಿ ಆಗಬೇಕಲ್ಲ ಇದ್ರ ಸಾಲೋದಿಲ್ಲ ವೃದ್ಧಿ ಆಗಬೇಕು ಯಾಕಂದ್ರೆ ಮೋಕ್ಷಕ್ಕೆ ಎಷ್ಟು ಬೇಕೋ ಅಷ್ಟರವರೆಗೆ ವೃದ್ಧಿ ಆಗದು ಹೊರತು ಮೋಕ್ಷ ಆಗೋದಿಲ್ಲ ಅಂದ್ರೆ ಸ್ವರೂಪದಲ್ಲೇ ಇರುವಂತಹ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪ್ರಯತ್ನಪೂರ್ವಕವಾಗಿ ಅಭಿವೃದ್ಧ ಮಾಡಿಕೊಳ್ಬೇಕು ಬೆಳೆಸಿಕೊಳ್ಬೇಕು ಹೌದು ಅದನ್ನು ಬೆಳೆಸ್ಕೋಬೇಕು ನಿಮ್ಮ ಕೆಲಸ ಅದು ಭಕ್ತಿ ಜ್ಞಾನಾದಯ ಸರ್ವೇಷಾಮಪ್ಯನಾದಯ ಅಂತ ಪೈಂಗಿಶ್ರುತಿಯ ವಾಕ್ಯವನ್ನ ಶ್ರೀಮದ್ ಆಚಾರ್ಯರು ಉದಾಹರಿಸಿ ಆಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡುವವರೆಲ್ಲರಿಗೂ ಕೂಡ ಎಂತಹ ದಿವ್ಯವಾದ ಒಂದು ಭರವಸೆ ವಿಶ್ವಾಸ ಕೊಡ್ತದೆ ನೀವು ಹಿಂದಿನ ಜನ್ಮದಲ್ಲಿ ಅದರ ಹಿಂದಿನ ಜನ್ಮದಲ್ಲೂ ಕೂಡ ವಿಷ್ಣು ಭಕ್ತರೇ ಆಗಿದ್ರಿ ಏನು ವಿಚಾರ ಇಲ್ಲ ಇಲ್ಲದೇ ಹೋದರೆ ನಿಮಗೆ ಇವತ್ತು ಈ ಶಾಸ್ತ್ರವನ್ನು ಓದಿ ಭಕ್ತಿ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಬುದ್ಧಿ ಹೆಂಗೆ ಬರ್ತಿತ್ತು ಅಂದಮೇಲೆ ಬರೇ 10 ಜನ್ಮಗಳ ಹಿಂದೆ ಅಲ್ಲ ಮುಂದೆ 10 ಜನ್ಮಗಳಾದ ಮೇಲಲ್ಲ ಅನಾದಿ ಕಾಲದಿಂದಲೂ ನಿಮ್ಮಲ್ಲಿ ಭಕ್ತಿ ಸ್ವರೂಪವೇ ಆಗ್ಯದ ಅದನ್ನು ನೀವೇನು ಮಾಡ್ಬೇಕೀಗ ಅಂದ್ರೆ ಚಂದ ತಿಕ್ಕಿ ಅದನ್ನು ಪ್ರಕಾಶಕ್ಕೆ ತರಬೇಕೀಗ ಕೆಲಸ ಅದಕ್ಕೆ ಕೆಲವು ಹಿಂಗಿರ್ತಾವ್ರಿ ಕೆಲವು ತಂಬಿಗೆ ಹಿಂದಿನ ದಿವಸ ತೊಳೆದಿರ್ತಾವ ಅದರಿಂದ ಒಂಚೂರು ಹುಣಸೆ ಹಚ್ಚಿಕೊಂಡು ತೊಳೆದು ಲಘು ಆಗ್ತದೆ ಕೆಲವೊಮ್ಮೆ 8-10 ವರ್ಷದ ಹಿಂದೆ ತಂಬಿಗೆ ತೊಳೆದಿರಂಗಿಲ್ಲ ಅವನ್ನ ತೆಗೆದು ತೊಳಿಬೇಕಾದ್ರೆ ಹುಣಸೆ ನೀರಿನಾಗ ಉಪ್ಪು ನೀರಿನಾಗ ಒಂದು 8-10 ದಿವಸ ನೆನೆಯಿಡ್ಬೇಕಾಗ್ತದೆ ಆಮೇಲೆ ತೆಗೆದ್ಮೇಲೆ ಸ್ವಲ್ಪ ಅದು ಸ್ವಚ್ಛ ಆಗ್ಲಿಕ್ಕೆ ಶುರುವಾಗ್ತದೆ ಹಂಗೆ ನಮ್ಮ ಸ್ವರೂಪ ಎಲ್ಲ ಏನಾಗ್ಯದ ಅಂತ 8-10 ವರ್ಷದಿಂದ ಕಿಲಿಬಿಗಟ್ಕೊಬಿಟ್ಟಾವೆಲ್ಲ ಸೊ ಹುಣಸೆ ನೀರಿನಾಗ ಹಾಕ್ಬೇಕಾಗ್ಯದ ನಮ್ಮನ್ನು ಅಂದ್ರೆ ಸ್ವಚ್ಛ ಆಗ್ತಾವ ಅಂತ ಹಂಗೆ ಭಕ್ತಿ ಜ್ಞಾನ ಅದರಲ್ಲಿ ಆ ಫಳ ಹೊಳೆಯುವಿಕೆ ಅನ್ನೋದು ಹೊಸದಾಗಿ ಬಂದಿಲ್ಲದು ಅದು ತಂಬಿಗಿದೆ ಅದು ತೊಳೆದ ಮೇಲೆ ಬರ್ತದೆ ಅಷ್ಟೇ ಕೆಲಸ ಭಕ್ತಿ ಜ್ಞಾನಾದಯ ಸರ್ವೇಷಾಮಪ್ಯನಾದಯ ಸರ್ವೇಷಾಂ ಮುಕ್ತಿಯೋಗ್ಯರಾಗಿರುವಂತಹ ಎಲ್ಲ ಜೀವರಾಶಿಗಳಿಗೆ ಸರ್ವೇ ಭಕ್ತಿ ಜ್ಞಾನಾದಯ ಎಲ್ಲ ಭಕ್ತಿ ಜ್ಞಾನಾದಿಗಳು ಅನಾದಿ ಕಾಲಾದಾರಭ್ಯ ವೃದ್ಧಾನಾಂ ಉತ್ತರೋತ್ತರಂ ಅನಾದಿ ಕಾಲದಿಂದ ಪ್ರಾರಂಭ ಮಾಡಿಕೊಂಡು ಬೆಳೀತಾ ಬರ್ತಾ ಇದೆ ತತ್ತದ್ಯೋಗ್ಯತೆಯ ಪೂರ್ತವು ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣವಾದಾಗ ವಿಷ್ಣೋ ದೃಷ್ಟಿ ಪ್ರಜಾಯತೆ ಅಪರೋಕ್ಷ ಜ್ಞಾನ ಆಗ್ತದೆ ಹಂಗಾದ್ರೆ ಯಾರು ಈಗ ನೀವು ನನಗೆ ಪ್ರಶ್ನೆ ಕೇಳಬೇಡ್ರಿ ಅಂತ ಹೇಳ್ತೀವಿ ಇದ ಏನಂತ ಹೇಳಿ ಅಲ್ರಿ ಮತ್ತು ಇಷ್ಟು ದಿವಸದಿಂದ ಆಚಾರಶಾಸ್ತ್ರ ಓದ್ಕೋತ ಬಂದೀವಿ ಅನಾದಿ ಕಾಲದಿಂದ ಭಕ್ತಿ ಅದ ನಮ್ಗೆ ಯಾಕೆ ದರ್ಶನ ಆಗವಲ್ತು ಅಂದ್ರೆ ಆ ದರ್ಶನ ಆಗೋ ಅಷ್ಟು ನಿನ್ನಲ್ಲಿ ಇನ್ನೂ ಜ್ಞಾನ ಭಕ್ತಿ ಬಂದಿಲ್ಲ ವೃದ್ಧಿ ಆಗಿಲ್ಲ ಬಂದಿಲ್ಲದಕ್ಕೆ ಗೊತ್ತಾಯ್ತಿಲ್ಲೋ ತತ್ತದ್ಯೋಗ್ಯತೆಯ ಪೂರ್ತವು ಅವರವರ ಯೋಗ್ಯತಾನುಸಾರವಾಗಿ ಭಕ್ತಿ ಜ್ಞಾನಗಳು ಪೂರ್ಣವಾದಾಗಲೇನೇ ವಿಷ್ಣೋ ದೃಷ್ಟಿ ಪ್ರಜಾಯತೆ ಭಗವಂತನ ದರ್ಶನವು ಆಗುತ್ತದೆ ಹಂಗಾರೆ ಇವ್ರನ್ನ ಪ್ರಶ್ನಿಸುವ ಪ್ರಶ್ನೆ ಇಲ್ಲ ಅಂತ ಆಯ್ತಲ್ಲ ನನಗೆ ಯಾಕೆ ಆಗಿಲ್ಲ ಅಂದ್ರೆ ನನಗಿನ್ನೂ ಅದು ಯೋಗ್ಯತಾ ಫುಲ್ಫಿಲ್ ಆಗಿಲ್ಲ ನನಗೆ ಯಾಕೆ ಇದು ಸಿಕ್ಕಿಲ್ಲ ಅಂದ್ರೆ ಯೋಗ್ಯತಾ ಬಂದಿಲ್ಲ ಇಷ್ಟೇ ಸರಳ ಉತ್ತರ ಇನ್ನು ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಯಥಾ ಉದಂಚನ ಕುಂಭಾಧೇಹೆ ಸರಿತ್ಸಾಗರಯೋರಪಿ ಅಲ್ಪೇನ ಮಹತಾ ವಾಪಿ ಪೂರ್ತಿರ್ಯೋಗ್ಯತೆಯ ಭವೇತ್ ಭಾ ಚಂದದ ಉದಂಚನ ಅಂದ್ರೆ ತಂಬಿಗೆ ಕುಂಭ ಅಂದ್ರೆ ಗಡಿಗೆ ಬರ್ಕೊಂಡಿಟ್ಕೊಳ್ರಿ ಉದಂಚನ ಶಬ್ದ ಅರ್ಥ ಗೊತ್ತಾಗಬೇಕು ಯಥಾ ಯಾವ ರೀತಿಯಾಗಿ ಉದಂಚನ ತಂಬಿಗೆ ಮತ್ತವು ಯಾವುದು ಕುಂಭ ಅಂದ್ರೆ ಕೊಡ ತಂಬಿಗೆ ಕೊಡ ಸರೋವರ ಸಾಗರ ಇವೆಲ್ಲದ್ರೊಳಗೂ ನೀರಿಡ್ಲಿಕ್ಕೆ ಬರ್ತದೆ ಆದರೆ ಅಲ್ಪೇನ ಮಹತಾವಾಪಿ ಪೂರ್ತಿ ಯೋಗ್ಯತೆಯ ಭವೇತ್ ತಂಬಿಗೆ ಯೋಗ್ಯತಾನುಸಾರವಾಗಿ ತಂಬಿಗೆ ತುಂಬುತ್ತದೆ ಕೊಡದ ಯೋಗ್ಯತಾನುಸಾರವಾಗಿ ಕೊಡ ತುಂಬ್ಕೋತದ ನದಿ ಯೋಗ್ಯತಾನುಸಾರವಾಗಿ ನದಿ ತುಂಬ್ಕೋತದ ಸಮುದ್ರ ಯೋಗ್ಯತಾನುಸಾರವಾಗಿ ಸಮುದ್ರ ತುಂಬ್ಕೋತದ ಸರಿ ಆಯ್ತಾ ಅವರವರ ಯೋಗ್ಯತಾನುಸಾರವಾಗಿ ಅವರವರು ಪೂರ್ಣ ಆಗಬೇಕು ನಾವೆಲ್ಲರೂ ಸಮುದ್ರದಂತೆ ಪೂರ್ಣ ಆಗ್ತೀವಿ ಅಂತ ಮಾತ್ರ ಹೋಗಬಾರ್ದು ಏನ್ರಿ ಸಮುದ್ರ ಪೂರ್ಣದ ನಾನು ಪೂರ್ಣ ಆಗ್ತೀನಿ ಅಂದ್ರೆ ನಿನ್ನ ಯೋಗ್ಯತಾ ತಂಬಿಯದ ನೀ ಸಮುದ್ರದಂಗೆ ಪೂರ್ಣ ಆಗ್ಲಿಕ್ಕೆ ಹೋಗಬೇಡ
ಏನಾಗ್ತದೆ ಆವಾಗ ಅಂದ್ರೆ ತುಂಬಿ ಬಂದು ಚಲಿಗೆ ಶುರು ಮಾಡ್ತದೆ. ಅದೇ ಏಧಮಾನದ್ವಿಟ ಯೋಗ್ಯತಾ ಮೀರಿ ಸಂಪಾದನೆ ಮಾಡಿದ ದೇವರು ಹೊರಗೆ ಹಾಕಿಸ್ತಾನೆ. ಆದ್ದರಿಂದ ನಮ್ಮ ಯೋಗ್ಯತಾನುಸಾರವಾಗಿ ಸಂಪಾದನೆ ಮಾಡಬೇಕು. ಆದರೆ ಎಲ್ಲರೂ ಪೂರ್ಣರು ನೆನಪಿಟ್ಕೊಳ್ರಿ. ತಂಬಿಗಿನೂ ಪೂರ್ಣ, ಕೊಡಾನೂ ಪೂರ್ಣ, ನದಿನೂ ಪೂರ್ಣ, ಸಾಗರನೂ ಪೂರ್ಣ. ಇದು ಸಾಗರ ಪೂರ್ಣ, ನದಿ ತಂಬಿಗೆ ಅಪೂರ್ಣ ಅಲ್ಲಿಗೆ ಬರೋದಿಲ್ಲ. ತಂಬಿಗೆ ಪ್ರಕಾರ ಪೂರ್ಣ. ಹಂಗಾರ ಮನುಷ್ಯೋತ್ತಮರಾದವರು ತಮ್ಮ ಯೋಗ್ಯತಾನುಸಾರವಾಗಿ ಪೂರ್ಣ ಆಗಿರ್ತಾರೆ. ದೇವಗಂಧರ್ವರು, ಮನುಷ್ಯಗಂಧರ್ವರು ತಮ್ಮ ಯೋಗ್ಯತಾನುಸಾರವಾಗಿ ಪೂರ್ಣ ಆಗಿರ್ತಾರೆ. ಬ್ರಹ್ಮದೇವರು ಸಾಗರ ಅಂತ ತಿಳ್ಕೊಬೇಕಷ್ಟ. ಅಲ್ಪೇನ ಮಹತಾವಾಪಿ ಪೂರ್ತಿರ್ಯೋಗ್ಯತೆಯ ಭವೇತ್. ಏವಂ ನರಾದಿ ಬ್ರಹ್ಮಾಂತ ಜೀವಾನಾಂ ಸಾಧನೈರಪಿ ಅನಾದಿ ಸಿದ್ಧೈರ್ಭಕ್ತ್ಯಾದಿ ಪೂರ್ತಿರ್ಯೋಗ್ಯತೆಯ ಭವೇತ್. ಎಷ್ಟು ಚಂದ ನೋಡ್ರಿ. ಹೆಂಗೆ ತಮಗಿ ದೃಷ್ಟಾಂತ ಕೊಟ್ಟು ನಾವೀಗ ಹಂಗೆ ಮನುಷ್ಯರಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮಾದಿ ದೇವತೆಗಳವರೆಗೆ ಅನಾದಿ ಸಿದ್ಧ ಭಕ್ತ್ಯಾದ್ಯೈಹಿ ಸಾಧನೈಹಿ, ಅನಾದಿ ಕಾಲದಿಂದ ಸಿದ್ಧವಾಗಿರುವ ಭಕ್ತಿ ಮೊದಲಾದ ಸಾಧನೆಗಳಿಂದ ಯೋಗ್ಯತೆಯ ಪೂರ್ತಿ ಭವೇತ, ಯೋಗ್ಯತಾನುಸಾರವಾಗಿ ಪೂರ್ಣವಾಗುತ್ತದೆ. ಒಂದು ನನಗೆ ಅನಿಸಿದ್ದು ವೈಯಕ್ತಿಕವಾಗಿ, ಅದು ಉಳಿದವರ ಶಾಸ್ತ್ರ ಉಳಿದದ್ದೆಲ್ಲ ದೂರ ಉಳಿತು. ಆಚಾರಶಾಸ್ತ್ರ ನಮಗೆ ಕೈಗೆ ಹತ್ತಬೇಕಾದ್ರನ್ನ ಅದಕ್ಕೆ ಭಾಳ ಭಕ್ತಿ ಬೇಕಾಗ್ತದೆ. ಹಿಂದಿಂದೆಲ್ಲ ಬಹಳಷ್ಟು ಸಾಧನ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲೇ ಇದ್ರೆ ಎಲ್ಲರಿಗೂ ಹತ್ತೋದಿಲ್ಲರಿ. ಎಷ್ಟು ಮಂದಿ ಮಾಧ್ವರಿದ್ದಾರೆ, ಎಷ್ಟು ಮಂದಿ ವೈಷ್ಣವರಿದ್ದಾರೆ, ಎಷ್ಟು ಮಂದಿ ಇಲ್ಲೇ ಇದ್ದವರಿದ್ದಾರೆ, ಎಲ್ರಿಗೂ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂದ್ರೆ ಅವರು ಆ ಇದನ್ನು ಪಡ್ಕೊಂಡಿಲ್ಲ. ಆ ಯೋಗ್ಯತಾ ಇದೇ ಜನ್ಮಕ್ಕೆ ಬರಬೇಕು, ಹಿಂಗೆ ಬರಬೇಕು ಅಂತ ಪಡ್ಕೊಂಡಿಲ್ಲ. ಇರ್ಬೋದು ನಾವು ಸ್ವಲ್ಪ ಆಮೇಲೆ ಅಡಿಗೆ ಇರ್ತದೆ ನಮ್ಮದು ಆಮೇಲೆ ಅಡಿಗೆ ಒಪ್ಕೊಳ್ಳೋಣಂತ. ಆದ್ರೆ ಅಷ್ಟು ಬರಬೇಕು ಅನ್ನೋಷ್ಟು ಭಕ್ತಿ ಜ್ಞಾನ ವೈರಾಗ್ಯ ಪೂರ್ಣ ಆಗ್ಯದ ಅಂದಾಗ ಬಂದದ್ದು. ಅದಕ್ಕೆ ಅನಾದಿ ಸಿದ್ಧೈಹಿ ಭಕ್ತ್ಯಾದ್ಯೈಹಿ ಸಾಧನೈಹಿ ಅಂತ ಅರ್ಥ. ಅದಕ್ಕೆ ಮೇಲಿನ ಶಬ್ದ ಸಾಧನೈಹಿ ಪೂರ್ತಿ ಯೋಗ್ಯತೆಯ ಭವೇತ್. ಅಲ್ಪೈ ಪೂರ್ತಿ ತಥಾಲ್ಪಾನಾಂ ಮಹದ್ಭಿರ್ಮಹತಾಮಪಿ ಭಕ್ತ್ಯಾದ್ಯೈರ್ಜಾಯತೆ ತೇಷಾಂ ಸಾಧನೈರ್ನಾನ್ಯತಾ ಕ್ವಚಿತ್. ಅಲ್ಪಗಳಿಂದ ಅಲ್ಪರಿಗೆ ಪೂರ್ತಿ, ಬಹಳ ಇದ್ದವರಿಗೆ ಬಹಳ ಪೂರ್ತಿ. ಭಕ್ತಿಯಾದಿಗಳನ್ನು ಉಂಟಾಗ್ತದೆ ಅವರವರ ಸಾಧನೆಗಳ ಅನುಗುಣವಾಗಿ, ಬೇರೆದಿಂದಲ್ಲ. ಈಗ ಒಂದು 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 ಉಂಡಿ ತಿಂದ ಕೂಡಲೇ ಕೂಸಿನ ಹೊಟ್ಟೆ ತುಂಬಿಡ್ತದೆ. ಕೂಸಿನ ಹೊಟ್ಟೆ ಒಂದು ಉಂಡಿ ತುಂಬಿಡ್ತು, ಮುಗಿದು ಹೋದ್ ಖಲಾಸ್. ಹೊಡ್ತುಂಬು ಅಂತ ಬಾಜುಕ್ ಅವರಪ್ಪ ಕೂತಾನ ಊಟಕ್ಕೆ ಒಂದಲ್ಲ 4 ಹಾಕಿದ್ರೆ ಹೊಡ್ತುಂಬಲ್ತವಂತು. ಅಂದಮೇಲೆ ಅಲ್ಪೈಹಿ ಪೂರ್ತಿ ಅಲ್ಪಾನಂ, ಅಲ್ಪ ವಸ್ತುಗಳಿಂದ ಪೂರ್ಣ ಆಗೋದು ಅಲ್ಪದ್ದು, ಅದು ಪಾತ್ರ. ಇನ್ನು ದೊಡ್ಡ ವಸ್ತುಗಳಿಂದ ಬಹಳಷ್ಟು ವಸ್ತುಗಳು ಹಾಕೋದ್ರಿಂದ ಬಹಳದ್ದು. ಯಾಕೆ ಹಿಂಗೆ ದೃಷ್ಟಾಂತ ಎರಡು ಕೊಡ್ಲಿಕ್ಕತ್ತಾರ ಅಂದ್ರೆ ಬ್ರಹ್ಮದೇವರನ್ನ ನಮ್ಮನ್ನ ಬ್ರಹ್ಮದೇವರನ್ನ ಇಟ್ಕೋತ ಬರ್ಲಿಕ್ಕತ್ತಾರಲ್ಲಿ. ಅದು ಹೆಂಗ ಭಕ್ತ್ಯಾದೇರ್ ಜಾಯತೆ ತೇಷಾಂ ಸಾಧನೈಹಿ, ಭಕ್ತಿ ಮೊದಲಾದ ಸಾಧನೆಗಳಿಂದ ಆಗ್ತದೆ ಹೊರತಾಗಿ ಬೇರೆದ್ರಿಂದ ಅಲ್ಲ. ಬೇರೆದ್ರಿಂದ ಎಂದೂ ನಮ್ಮ ಯೋಗ್ಯತಾ ನಾವು ಪೂರ್ಣ ಮಾಡ್ಕೋತೀವಿ ಅಂತ ಹೋಗಬೇಡ್ರಿ. ನಮ್ಮ ಭಕ್ತಿ ಜ್ಞಾನಗಳು ಎಷ್ಟವ ಅಷ್ಟಕ್ಕನುಗುಣವಾಗಿ ಸಾಧನ, ಅಷ್ಟಕ್ಕನುಗುಣವಾಗಿ ಪೂರ್ತಿ ಅಂತ ಹೇಳಿದ ಮೇಲೆ ಮಧ್ಯದಲ್ಲಿ ತಡೆಯೋರು ಯಾರು ಬಂದರು? ಪ್ರತಿಬಂಧಕ ಇಲ್ಲದ ಸ್ಪೀಡ್ ಬೇಕಾದ್ರೆ ಇಲ್ಲ. ಇಲ್ಲಿಗ ನಾ ಬಂದು ಅಂತ ಹಿಂಗೆ ಅಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ಸ್ವರೂಪದಲ್ಲೇ ಭಕ್ತಿ ಜ್ಞಾನ ವೈರಾಗ್ಯಗಳು ಇದ್ದದರಿಂದ ನಿಮ್ಮ ಪ್ರಯತ್ನ ಬೇಕೇ ಹೊರತಾಗಿ ಇದಕ್ಕೆ ಯಾರ್ಯಾರು ಅಡೆತಡೆ ಮಾಡುವರಿಲ್ಲ. ಎಷ್ಟು ಫ್ರೀ ಕೊಟ್ಟು ನೋಡಿ ಶ್ರೀಮದಾಚಾರ್ಯ ಒಮ್ಮೆ ಶಾಸ್ತ್ರದಲ್ಲಿ. ಅದನೋ ನೀ ಮಾಡಿ ನಿನ್ನ ಪಾಡಿಗೆ ನೀ ಮಾಡಿ, ನಿನ್ಗೆ ಬೇಡ ಅಂತಾರೆ. ಅಂದಮೇಲೆ ಅವ್ರು ಬಂದಮೇಲೆ ನಮ್ದು ಆಗ್ಬೇಕು, ಇವ್ರು ಬಂದಮೇಲೆ ನಮ್ದು ಆಗ್ಬೇಕು ಅಂತೇಳಿ ಪ್ರಯತ್ನದಿಂದ ಅಂತ ಹೇಳಿದೆ. ಮತ್ತು ವಿಘ್ನಗಳು ಅಡ್ಡ ಬರ್ತಾವ ಅಂತೀವ್ರು ಅಂದರು. ಯಾವಾಗಲೂ ಇಷ್ಟ ನೆನಪಿಟ್ಕೊಂಡ್ಬಿಡ್ರಿ. ದುಃಖ ಪಾಪದ ಫಲ, ಸುಖ ಪುಣ್ಯದ ಫಲ. ಇಲ್ಲೇನು ನಮಗೆ ಇವತ್ತು ದುಃಖ ಆಗ್ಲಿಕ್ಕತ್ತದ, ಅಯ್ಯೋ ನನಗೆ ಮಾಡ್ಲಿಕ್ಕಾಗಲ್ತು, ಸಾಧನ ಮಾಡ್ಲಿಕ್ಕಾಗಲ್ತು, ಏನೋ ತೊಂದರೆ ಆಗ್ಲಿಕ್ಕತ್ತದ ಅಂತ ಮನಸ್ಸಿಗೆ ಕಿರಿಕಿರಿ ಅನಿಸಿದರೆ ಅದಕ್ಕೆ ಬೇಕಾಗುವಷ್ಟು ಪಾಪ ಸಂಪಾದನೆ ಮಾಡ್ಕೊಂಡಿವಿ ನಾವು. ಎದಕ್ಕೆ ಬೇಕಾಗುವಷ್ಟು ವಿಘ್ನಕ್ಕೆ ಆಗುವಷ್ಟು ಎಷ್ಟು ಬೇಕೋ ಅಷ್ಟು ಪಾಪ ಸಂಪಾದನೆ ಮಾಡಿಟ್ಕೊಂಡ್ಬಿಟ್ಟಿವಿ. ಅಂದಮೇಲೆ ಈಗ ನಾವು ಅದ್ರ ಕೇರ್ಫುಲ್ ಆಗಿ ಎಚ್ಚರದಿಂದ ಇರಬೇಕು. ಪಾಪ ಸಂಪಾದನೆ ಮಾಡೋ ಕಾಲಕ್ಕೆ ಏನಿರಬೇಕು ಅಂದರೆ ಈ ಪಾಪ ನನಗೆ ಎಲ್ಲಿ ಹೋಗಿ ಗಂಟ್ಲದ ಗಾಣ ಹಾಕಿ ಕೂತ್ಕೊಂಡ್ಬಿಡ್ತದೆ, ಕೊಳ್ಳಿಗೆ ಗಂಟು ಬರ್ತದೆ ಇದು ಅನ್ನೋ ಎಚ್ಚರ ಇರಬೇಕು. ಪಾಪ ಮಾಡ್ತೀವಿ, ಅದು ಮತ್ತೆ ಬೇರೆ ದಾರಿ ಇಲ್ಲ. ಬೇರೆ ದಾರಿ ಯಾಕಿಲ್ಲ ಅಂದ್ರೆ ನಾವು ಮಾಡಲಿಲ್ಲ ಇನ್ಯಾರು ಮಾಡ್ಬೇಕಾಯ್ತು. ಹೌದಲ್ರಿ? ಮತ್ತು ಪಾಪ ಅವರಿಗೆ ಯಮದೇವರಿಗೆ ಮತ್ತು ಇವರಿಗೆಲ್ಲ ಯಾರಿಗೆ ಮತ್ತು ಉತ್ತರ ಹೇಳೋರು ಮತ್ತೆ ನಾವು ಮಾಡಬೇಕು. ಆದರೆ ಮಾಡೋ ಕಾಲಕ್ಕೆ ನಮ್ಗೆ ಏನು ಎಚ್ಚರ ಇರಬೇಕು ಅಂದರೆ ಈಗ ಮಾಡಿದ್ದು ಇದು ಯಾವುದಕ್ಕೆ ಅಡ್ಡಾಗಿ ಕೂಡ್ತದೆ ಅಂತ ಗೊತ್ತಿಲ್ಲ ನಮಗೆ. ಕರ್ಮಣ್ಯೇವ ಅಧಿಕಾರ, ಇದು ದೊಡ್ಡ ಸಮಸ್ಯೆ ನೋಡ್ರಿ. ಆದ್ದರಿಂದ ಬಹಳ ಗಂಭೀರದ ಹುಷಾರಾಗಿ ಕರ್ಮವನ್ನು ಮಾಡಬೇಕು ಅಂತ ತಿಳ್ಕೊಳ್ತಕ್ಕದ್ದು. ಮುಂದೆ ಹೋಗೋಣ ಅಂತೀನಿ. ಈಗ ಭಕ್ತಿ ಜ್ಞಾನ ವೈರಾಗ್ಯ ಅಂತನ್ನುವಂತಹದ್ದು ಸಾಧನ ಒಂದಾತು. ಇನ್ನು ಇಷ್ಟೇ ಸಾಧನೆ ಏನು ಮುಗಿದ್ಬಿಡ್ತೇನೋ ಅಂದರೆ ಅದಕ್ಕೆ ಬೇಕಾಗುವ ಉಪಸಾಧನಗಳು ಅದು ಬೇಕಲ್ಲ, ಅವೆಲ್ಲ ವೃದ್ಧಿ ಆಗಬೇಕಲ್ಲ. ಭಕ್ತಿ ಜ್ಞಾನ ವೈರಾಗ್ಯಗಳೆಲ್ಲ ವೃದ್ಧಿ ಆಗಬೇಕಲ್ಲ ಅಂದರೆ ವಾಕ್ಯ ಶ್ರವಣಂ ಮನನಂ ಚೈವ
ಧ್ಯಾನಂ ಭಕ್ತಿಸ್ತಥಾದೃಶಿ ಜ್ಞಾನಂಚೋಕ್ತ ವಿಶೇಷಾಣಾಂ ಸರ್ವೇಷಾಂ ಸಾಧನಂ ಭವೇತ್. ಶ್ರವಣ ಮನನ ಇವೆಲ್ಲವೂ ಕೂಡ ಅಂದರೆ ಜ್ಞಾನ ಧ್ಯಾನ ಭಕ್ತಿ ಇವೆಲ್ಲವೂ ಕೂಡ ಎಲ್ಲರಿಗೂ ಮೋಕ್ಷ ಸಾಧನ. ಸರ್ವೇಷಾಂ ಸಾಧನಂ ಭವೇತ್ ಅಂದರೆ ಇವರೊಬ್ಬರಿಗೆ ಅಂತಿಲ್ಲ, ದೇವತೆಗಳಿಗೆ ಮಾತ್ರ ಶ್ರವಣ ಮನನ ಧ್ಯಾನಗಳು ಭಕ್ತಿ ಇವೆಲ್ಲ ಸಾಧನ, ಮನುಷ್ಯರಿಗಿಲ್ಲ ಹಾಗೇನಿಲ್ರಿ, ಎಲ್ಲರಿಗೂ ಉಕ್ತ ವಿಶೇಷಾಣಂ ಸರ್ವೇಷಾಂ ಸಾಧನಂ ಭವೇತ್. ತ್ಯಕ್ತ್ವಾ ಏತಾನಿ ನ ಕಸ್ಯಾಪಿ ಭವೇನ್ ಮೋಕ್ಷ ಕದಾಚನ. ಇವುಗಳನ್ನು ಬಿಟ್ಟರೆ ಯಾರಿಗೂ ಎಂದೂ ಮೋಕ್ಷ ಆಗುವುದಿಲ್ಲ. ನೋಡ್ರಿ, ಅಂದ್ರೆ ಹೆಜ್ಜೆ ಹೆಜ್ಜೆಗೆ ವೇದ ಸಾಧನಗಳು ಸಮಾನ, ಯೋಗ್ಯತಾ ನಿಮ್ಮ ತಗೊಳ್ರಿ, ಪ್ರಯತ್ನ ನಿಮ್ಮದು, ಯಾರನ್ನು ಕಾಯ್ಬಿಟ್ರಿ. ಈಗ ಬ್ರಹ್ಮದೇವರ ಶ್ರವಣ ಮನನ ಧ್ಯಾನದಿಂದಲೇ ಅಪರೋಕ್ಷ ಮಾಡಿಕೊಳ್ಳೋರು ಆಯ್ತಾ. ಈಗ ನೀವು ಕೂಡ ಶ್ರವಣ ಮನನ ಧ್ಯಾನದಲ್ಲೇ ಅಂದರೆ ಇನ್ನೊಂದು ಸಾಧನ ಅಲ್ಲ, ಬ್ರಹ್ಮದೇವರಿಗೆ ಇನ್ನೊಂದೇನೋ ಸಾಧನ ಅದ, ಅದಕ್ಕೆ ಅವರಷ್ಟು ಮೇಲೆ ಏರಿ ಕೂತಾರ, ನಮಗೆ ಸಾಧನ ಇಲ್ಲ ಅದಕ್ಕೆ ಕೆಳಗೆ ಕೂತೀವಿ ಅಂತ ಇಲ್ಲ. ಒಂದೇ ಟೂಲ್ ಅದ ಅಂದ್ರೆ ಪರೀಕ್ಷಾದೊಳಗೆ ಫೇಲ್ ಆದವಂಗೂ ಅದ ಪೆನ್ ಕೊಟ್ಟಾರ, ಪಾಸ್ ಆದವಂಗೂ ಅದ ಪೆನ್ ಕೊಟ್ಟಾರ್ರಿ. ಅಂದ್ರೆ ರೆನಾಲ್ಡ್ಸ್ ಬಿಟ್ಟು ಬೇರೆ ಪೆನ್ ಕೊಟ್ಟಿಲ್ಲ, ಇಬ್ಬರಿಗೂ ಅದ ಕೊಟ್ಟಾರ. ಫೇಲ್ ಆದ ಪಾಸ್ ಆದ ಟೂಲ್ ಸರಿ ಇದ್ದಿದ್ದಿಲ್ಲ ಅಂತಲ್ಲ. ಕ್ವಶನ್ ಪೇಪರ್ ಅದೇ ಇತ್ತು, ಟೇಬಲ್ಲು ಅದೇ ಇತ್ತು, ಆನ್ಸರ್ ಪೇಪರ್ ಅದೇ ಇತ್ತು, ಧಾರನ ಅದ ಕೊಟ್ಟರು, ಏನು ಬರದೇ ಇದ್ದಂಗೆ ಪೇಪರ್ ಜೋಡಿಸ್ಲಿಕ್ಕೆ ಅದೇ ಧಾರ ಕೊಟ್ಟರು ಹಂಗೆ. ಅಂದಮೇಲೂ ಫೇಲ್ ಏನು ಅಂದಮೇಲೆ ಶ್ರವಣ ಮನನ ಧ್ಯಾನ ಇದು ಜ್ಞಾನಂಚ ಉಕ್ತ ವಿಶೇಷಣಂ ತಾರತಮ್ಯಾನುಸಾರವಾಗಿ ಮತ್ತದು ಅದೇನು ಬಿಡೋಂಗಿಲ್ಲ. ಮತ್ತು ತಾರತಮ್ಯಾನುಸಾರವಾಗಿ ಶ್ರವಣ ಮನನ ಧ್ಯಾನ ಭಕ್ತಿ ಇವುಗಳೆಲ್ಲ ಇದ್ದೇ ಅದ, ಇವುಗಳೇ ಸಾಧನ ಅಂತ ತಿಳಿಯತಕ್ಕದ್ದು ಅಂತ ಹೇಳ್ಯಾರ. ಶ್ರೀಕೃಷ್ಣಾರ್ಪಣಮಸ್ತು.